ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪತ್ರಿಕೆ ಅವರಿಗೆ ಧನ್ಯವಾದಗಳು. ಮನುಷ್ಯರಾಗಿ ಹುಟ್ಟಿರುವಂತ ನಮಗೆಲ್ಲರಿಗೂ ಕೂಡ ತಿಳಿಸಿ, ನಮ್ಮ ಅಸ್ತಿತ್ವನ ತಿಳಿಸಿ, ನಾವು ಯಾರು, ಯಾಕೆ ಬಂದಿದ್ವಿ, ಮಾನವರಾಗಿ ಯಾಕೆ ಹುಟ್ಟಿದ್ವಿ ಭೂಮಿ ಮೇಲೆ, ಮಾನವತ್ವ ಅಂದ್ರೆ ಏನು, ಪ್ರತಿಯೊಬ್ಬರಲ್ಲೂ ಯಾರಿದ್ದಾರೆ, ಈ ವಿಷಯಗಳನ್ನ ತಿಳಿಸಿ ನಾವು ಸಾಮಾನ್ಯ ಮಾನವರಲ್ಲ, ದಿವ್ಯ ಲೋಕಗಳಲ್ಲಿ ಇಳಿದು ಬಂದಿರುವಂತ ದೇವರು ನಾವೇ ಅಂತ ಹೇಳಿ ಸತ್ಯನ ತಿಳಿಸಿ ನಮ್ಮ ಅಸ್ತಿತ್ವನ ತೋರಿಸಿಕೊಟ್ಟು ನಮ್ಮೆಲ್ಲರೂ ಒಂದು ಕುಟುಂಬವಾಗಿ ಮಾಡಿ ನಾವೆಲ್ಲರೂ ಕೂಡ ಈ ಭೂಮಿಗೆ ಬಂದಿರೋದು ಏನು ವರ್ಷ ಕೆಲಸಕ್ಕೆ ಧ್ಯಾನ ಮಾಡಿಸಿ. ಯಾಕಂದ್ರೆ ಭದ್ರಸಾರ್ ಸಂಕಲ್ಪ ಏನು ಅಂತಂದ್ರೆ ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿ ಆಗಲಿ, ಪ್ರತಿಯೊಬ್ಬ ಮನುಷ್ಯ ಆಗಲಿ, ಒಂದು ಗುಡಿಸಲು ಮನೆಗೂ ಕೂಡ ಧ್ಯಾನ ಅನ್ನೋದು ಹೋಗ್ಬೇಕು. ಅವರು ಕೂಡ ಸಸ್ಯಾಹಾರಿಗಳಾಗಬೇಕು. ಅವರು ಕೂಡ ಆತ್ಮ ಜ್ಞಾನದಿಂದ ಈ ಭೂಲೋಕ ಪ್ರಯಾಣ ಮುಗಿಸ್ಕೊಂಡು ಹೋಗುವಾಗ ಸತ್ಯ ತಿಳ್ಕೊಂಡು ಆತ್ಮ ಜ್ಞಾನದಿಂದ ಸತ್ಯ ಲೋಕಕ್ಕೆ ಸೇರ್ಬೇಕು ಅನ್ನೋದೇ ಭದ್ರಸಾರ್ ಸಂಕಲ್ಪ ಮಾಡ್ತಾರೆ. ಇದು ಯಾರಿಗೋ ಒಬ್ಬರಿಗೆ ದುಡಿರೋರ್ಗೋ ನಾವು ಮತ್ತೆ ಓಡಾಡೋರ್ಗೋ ತುಂಬಾ ಅದ್ಭುತವಾದ ಇದು. ಅದು ಸಾಕಾರ ರ್ಯಾಲಿ. ಇದೇನು ಪ್ರಾಣಿ ಪಕ್ಷಿಗಳು ಅವು ಒಂದು ಜೀವ, ಅದು ಒಂದು ಆತ್ಮ ಅನ್ನೋದಿರುತ್ತೆ. ಸೊ ಅವನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನ ತೊಂದರೆ ಕೊಡೋದು, ಹಿಂಸೆ ಕೊಡೋದು ಆ ಥರ ಮಾಡಬಾರ್ದು ಅನ್ನೋದೇ ರ್ಯಾಲಿ, ಸಸ್ಯಾಹಾರ ರ್ಯಾಲಿ. ಅದೇ ಪ್ರಕೃತಿಯಲ್ಲಿ ಎಲ್ಲ ಇದೆ ನಮಗೆ. ಪ್ರಕೃತಿಯಲ್ಲಿ ಯಾವುದು ಬೇಕೋ ಸಸ್ಯಾಹಾರದಲ್ಲೇ ಸಿಗುತ್ತೆ ನಮಗೆ. ಪ್ರಾಣಿ ಪಕ್ಷಿಗಳು ಅದು ಇದು ಮಾತ್ರನೇ ನಾವು ಪ್ರಕೃತಿಯಲ್ಲಿ ಸ್ವೀಕಾರ ಮಾಡಿ ಸಸ್ಯಾಹಾರಿಗಳಾದ್ರೆ ಆ ಸಸ್ಯಾಹಾರಗಳಿದ್ದರೆ ನಾವು ನಮ್ಮ ಆತ್ಮ ತೃಪ್ತಿ ಆಗುತ್ತೆ ಅನ್ನೋದೊಂದು ಈ ರ್ಯಾಲಿಯ ಉದ್ದೇಶ ಆಗಿರುತ್ತೆ. ಸೊ ಈ ರ್ಯಾಲಿ ಅನ್ನೋದು ಮೇಡಮ್ ಎಷ್ಟು ಆಗಿದೆ ಗೊತ್ತಿಲ್ಲ, ಎಷ್ಟು ರ್ಯಾಲಿ ಮಾಡಿದಾರೋ ಗೊತ್ತಿಲ್ಲ, ಎಷ್ಟು ಎನರ್ಜಿ ಇದೆಯೋ ಗೊತ್ತಿಲ್ಲ. ಸೊ ಅವರು ಒಂದು ಟೀಮ್ ಹಾಕೊಂಡು ಜ್ಯೋತಿ ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ. ಇವಾಗ ಶ್ರೀನಿವಾಸ್ ಹೋಗ್ತಿದ್ದಾರೆ, ನಾನು ನೋಡಿರೋ ಪ್ರಕಾರ ಇಲ್ಲಿ ಬಂದಿರೋರು ದೀಪ್ ಹೋಗಿದ್ದಾರೆ. ಸೊ ಅವ್ರಿನ ಟೀಮ್ ಇದೆ. ಸೊ ರ್ಯಾಲಿ ಅನ್ನೋದು ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಎಲ್ಲ ನೋಡಿ ಪಾಂಪ್ಲೆಟ್ಸ್ ಮತ್ತೆ ಬ್ಯಾನರ್ಗಳು ಮತ್ತೆ ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಎಲ್ಲ ಟೀಮ್ ಮಾಡ್ಕೊಂಡು ವೆಹಿಕಲ್ ಬಂದು ಹೋಗ್ತಾರೆ. ಸೊ ಇದು ಯಾವುದೇ ಕಮರ್ಷಿಯಲ್ ಇಲ್ಲ, ಸ್ವಂತ ಇಚ್ಛೆಯಿಂದ ನಿಸ್ವಾರ್ಥೆಯಿಂದ ಮಾಡೋ ಕೆಲಸ ಇದು ರ್ಯಾಲಿ.
ಸೊ ಅಲ್ಲಿ ನಾವು ಲೋಕಲ್ ಸ್ವಲ್ಪ ಅವರು ಸ್ವಲ್ಪ ಸಪೋರ್ಟ್ ಕೊಟ್ಟು ರ್ಯಾಲಿಗೆ ಒಂದು ಉತ್ಸಾಹ ಕೊಟ್ರೆ ಚೆನ್ನಾಗಿ ನಮ್ಗೆ ಲೋಕಲ್ ಆಗಿ ನಮ್ಗೆ ಎನರ್ಜಿ ಬರುತ್ತೆ. ಎಷ್ಟೋ ಪಿರಮಿಡ್ ಆಗುತ್ತೆ, ಎಷ್ಟೋ ಜ್ಞಾನಿಗಳಾಗ್ತಾರೆ, ಎಷ್ಟೋ ಸಸ್ಯಾಹಾರಿಗಳಾಗ್ತಾರೆ ಅನ್ನೋ ಉದ್ದೇಶ. ಸೊ ಅಂತವ್ರಿಗೆ ನಾವು ಬಲ ಕೊಡಬೇಕು, ಅವರ ಎನರ್ಜಿನ ನಾವು ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಇದಕ್ಕೆ ಸೊ ಅವ್ರಿಗೆ ಆ ಟೀಮ್ಗೆ ಸಸ್ಯಾಹಾರ ರ್ಯಾಲಿ ಮಾಡ್ತಾರ ಜ್ಯೋತಿ ಮೇಡಮ್ ಅವ್ರಿಗೂ ಅವ್ರ ಟೀಮ್ಗೂ ಪ್ರತ್ಯೇಕವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ತರ ಅದರಲ್ಲೂ ಕೂಡ ಶಾಂತಾಶ್ರೀನವರು ಕೂಡ ಅದಕ್ಕೆ ಬಹಳ ಸಹಕಾರ ಕೊಟ್ಟು ಎಲ್ಲ ರ್ಯಾಲಿಗಳನ್ನು ನೋಡಿದ್ವಿ. ಸೊ ಅವರು ಒಂದು ಅವರು ಈ ಧ್ಯಾನ ಬಗ್ಗೆ ರ್ಯಾಲಿ ಬಗ್ಗೆ ಸ್ವಲ್ಪ ಸಲಹೆ ಕೊಟ್ಟಿದ್ದಾರೆ. ಸೊ ಅವರು ರ್ಯಾಲಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಷ್ಟು ಖುಷಿಯಾಗಿ ಆರಾಮಾಗಿರ್ತೀವಿ. ಸೊ ಯಾವುದೇ ತರ ಇಲ್ಲಿ ನಮ್ಮ ಸ್ವಂತಕ್ಕೋಸ್ಕರ ನಮ್ದು ಅನ್ನೋದು ಏನು ಇರಲ್ಲ ಇಲ್ಲಿ. ಸೊ ಬಂದಿರೋ ರ್ಯಾಲಿ ಮಾಡಬೇಕು, ಜ್ಞಾನಿಗಳಾಗಬೇಕು. ಸೊ ನಾವು ಜ್ಞಾನಿಗಳಾಗೋದನ್ನ ಬೇರೆಯವ್ರಿಗೂ ಜ್ಞಾನಿಗಳು ಮಾಡಬೇಕು. ಎಷ್ಟೋ ಜನ ಅಜ್ಞಾನದಲ್ಲಿರ್ತಾರೆ, ಏನೇನೋ ಸಮಸ್ಯೆ ಇದೆ ಅವ್ರಿಗೆ, ವ್ಯಕ್ತಿಗತ ಸಮಸ್ಯೆ ಆಗ್ಬೋದು, ಶಾರೀರಿಕ ಸಮಸ್ಯೆ ಆಗ್ಬೋದು, ಕುಟುಂಬದ ಸಮಸ್ಯೆ ಆಗ್ಬೋದು, ಎಷ್ಟೋ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಜ್ಞಾನನೇ ಒಳ್ಳೆಯದು ಅನ್ನೋ ಗುರುಗಳನ್ನ ಸ್ವೀಕಾರ ಮಾಡಿ ಆ ಸಬ್ಜೆಕ್ಟ್ ಅನ್ನು ತಗೊಂಡು ಅದಕ್ಕೂ ಡಾಕ್ಟರ್ ಶ್ರೀನಿವಾಸ ಬಹಳ ಚೆನ್ನಾಗಿ ಎಷ್ಟೋ ಸರಿ ನಾನು ನೋಡಿದ್ದೆ ರ್ಯಾಲಿಯಲ್ಲಿ. ಸೊ ಅವ್ರಿಗೆ ಈ ಸಮೃದ್ಧಿ ಪಿರಮಿಡ್ ಕೇಳಿದ ತಕ್ಷಣ ಬಂದು ಜ್ಯೋತಿ ಮೇಡಮ್, ಡಾಕ್ಟರ್ ಶ್ರೀನಿವಾಸ ಮೇಡಮ್ ಬಂದು ಈ ಲೋಕ ತುಮಕೂರಿಗೆ ಬಂದು ನಮಗೆ ಈ ಒಂದು ಯಶಸ್ವಿ ಮಾಡಿದ್ದಾರೆ. ಎಷ್ಟೋ ಗೊತ್ತಾಗಲ್ಲ, ಅದು ನಾವು ಎಲ್ಲ ಕಡೆ ಹೋಗ್ಕೊಂಡಿದ್ದೀವಿ. ಸೊ ಅದು ಮುಂದೆ ಸಮೃದ್ಧಿ ಪಿರಮಿಡ್ ಅವ್ರಿಗೆ ಗೊತ್ತಾಗುತ್ತೆ, ಬಂದು ಹೇಳ್ತಾರೆ ನಾವು ಇದೊಂದು ಏನೋ ಮಾಡಿದೀವಿ, ಒಂದು ಕಾಂಗ್ರೆಸ್ ಕೊಟ್ಟವ್ರಿ, ಏನೋ ರ್ಯಾಲಿ ಬಂದು ಕೂತ್ಕೊಳ್ಳೋದ್ರಿ ಗೊತ್ತಾಗಿಲ್ಲ ಅಂತ ಯಾರೋ ಒಬ್ಬರು ಬಂದು ಲೋಕಲ್ ಸಮೃದ್ಧಿ ಪಿರಮಿಡ್ ಒಂದು ಕೇಳೋ ಒಂದು ಸನ್ನಿವೇಶ ಬರುತ್ತೆ. ಇವತ್ತಾಗ್ಬೋದು, ಮುಂದೆ ಆಗ್ಬೋದು. ಸೊ ಈ ರ್ಯಾಲಿ ಮಾಡಿಕೊಟ್ಟಿದ್ದ ಶಾಂತಾ ಶ್ರೀನಿವಾಸ ಮೇಡಮ್ ಅವ್ರಿಗೂ, ಜ್ಯೋತಿ ಮೇಡಮ್ ಅವ್ರಿಗೂ ಸೊ ಎಲ್ಲ ಮಾಸ್ಟರ್ಸ್ ಧನ್ಯವಾದ ತಿಳಿಸ್ತೀನಿ. ಇದು ಧ್ಯಾನ ಅನ್ನೋದು ತುಂಬಾ ಅವಶ್ಯಕತೆ, ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಅವಶ್ಯಕತೆ, ಎಲ್ಲರಿಗೂ ತುಂಬಾ ಅವಶ್ಯಕತೆ. ಸೊ ಈ ಲೋಕಲ್ ಆಗಿ 4 ವರ್ಷ ಆಗಿದೆ ಅನ್ಸುತ್ತೆ, 4 ವರ್ಷ ಆಯ್ತಾ ಸಮೃದ್ಧಿ ಪಿರಮಿಡ್ 4 ವರ್ಷ ಆಗಿದೆ ನೋಡಿ. ಮನೆ ಮೇಲೆ ಮಾಡಿ ಎಲ್ಲ ಅವರು ಸುಮಾರು ಪಿರಮಿಡ್ ಇದಾವೆ, ಇನ್ನೂ ಸುಮಾರು ಇದಾವೆ. ಸೊ ಅವರು ಈ ರ್ಯಾಲಿ ಅನ್ನೋದು ಅವರು ಇಷ್ಟಪಟ್ಟು ಪಿರಮಿಡ್ ಒಂದೇ ಸಾಕಾಗಲ್ಲ ನಮಗೆ, ಎಲ್ಲಾ ಮಾಸ್ಟರ್ಸ್ ಭೇಟಿ ಮಾಡಿಸ್ಬೇಕು. ಇವತ್ತು ಒಳ್ಳೆ ವಿಶೇಷ ದಿನ ನಡೆಯುದು ವಿಶ್ವ ತಾಯಂದಿರ ದಿನ ಅಂತ, ಅದೊಂದು ಸೇವೆ ಮಾಡಕ್ಕೆ ಅವಕಾಶ ಸಿಕ್ತು. ಏನ್ ಮಾಡ್ತಿದ್ವಿ, ಏನು ಮಾಡಕ್ ಆಗ್ತಿರಲಿಲ್ಲ. ಕನಿಷ್ಠ ಇದ್ರ ಮುಖಾಂತರ ರ್ಯಾಲಿ ಮುಖಾಂತರ ಅದನ್ನು ವಿಶ್ವ ಪರಿಸರ ತಾಯಂದಿರ ದಿನದಿಂದ ಕನಿಷ್ಠ ನಮಗೊಂದು ಪುಣ್ಯ ಸಿಕ್ತು. ಏನೋ ಎಷ್ಟೋ ಜನಗಳ ಪುಣ್ಯ ಅಂತ ಹೇಳ್ಬೋದು. ಇದನ್ನ ಅವಕಾಶ ಮಾಡಿಕೊಟ್ರು, ಇದನ್ನ ಮರೆಯಕ್ಕಾಗಂತ ದಿನ ಅಂದ್ಕೊಂಡು ಜನಗಳು ಅದು ಒಂದು ಫಲ ಸಿಗುತ್ತೆ ನಮ್ಗೆ. ಇವತ್ತೇ ಹಾಕಿದ್ದು ನಮಗೆ ಇದು ಸಿಗಲ್ಲ, ನಮಗೆ ಸಿಗುತ್ತೆ. ಸೊ ಈ ತರ ಮಾಡ್ತಾರಲ್ಲ, ಸೊ ಈ ಅವಕಾಶನ ಸಮೃದ್ಧಿ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಸೊ ಇದಕ್ಕೆ ಎಲ್ಲ ಬಂದಿರೋ ಮಾಸ್ಟರ್ಸ್ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ಅವ್ರಿಗೂ ತುಂಬಾ ಧನ್ಯವಾದಗಳು. ಈ ತರ ರ್ಯಾಲಿಗೆ ನಮಸ್ತೆ ಮಾಸ್ಟರ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತಂಜಲಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನಿಗೂ ನನ್ನ ಆತ್ಮಪೂರ್ವಕವಾದ ನಮಸ್ಕಾರಗಳು. ಹಾಗೂ ಇಲ್ಲಿ ಬಂದಿರೋ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಈ ಒಂದು ಅವಕಾಶ ಕೊಟ್ಟಿರುವ ಸಮೃದ್ಧಿ ಪಿರಮಿಡ್ ಧ್ಯಾನ ಕೇಂದ್ರದ ಲಲಿತಾ ಮೇಡಮ್ ಆ ಸಂಸ್ಥಾಪಕರಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಶಾಖಾಹಾರ ರ್ಯಾಲಿ ಅಂದ್ರೆ ಎಲ್ಲಿದ್ರೂ ಹೋಗ್ತಾ ಇರ್ತೀವಿ, ಯಾಕಂದ್ರೆ ನಮ್ಗೆ ಗೊತ್ತಿರೋದು ನಮ್ಮ ಕರ್ಮಗಳು ದಗ್ಧ ಆಗೋದು ಶಾಖಾಹಾರ ರ್ಯಾಲಿಗಳಲ್ಲಿ ಅಟೆಂಡ್ ಆದಾಗ ಮಾತ್ರನೇ. ಇಲ್ಲಿ ಯಾರ ಆತ್ಮಾಂತರಕ್ಕೆ ಅವರಿಗೆ ಬರಬೇಕು ಅಷ್ಟೇ. ನಮಸ್ತೆ ಮಾಸ್ಟರ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತಂಜಲಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನಿಗೂ ನನ್ನ ಆತ್ಮಪೂರ್ವಕವಾದ ನಮಸ್ಕಾರಗಳು. ಹಾಗೂ ಇಲ್ಲಿ ಬಂದಿರೋ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಈ ಒಂದು ಅವಕಾಶ ಕೊಟ್ಟಿರುವ ಸಮೃದ್ಧಿ ಪಿರಮಿಡ್ ಧ್ಯಾನ ಕೇಂದ್ರದ ಲಲಿತಾ ಮೇಡಮ್ ಆ ಸಂಸ್ಥಾಪಕರಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಶಾಖಾಹಾರ ರ್ಯಾಲಿ ಅಂದ್ರೆ ಎಲ್ಲಿದ್ರೂ ಹೋಗ್ತಾ ಇರ್ತೀವಿ, ಯಾಕಂದ್ರೆ ನಮ್ಗೆ ಗೊತ್ತಿರೋದು ನಮ್ಮ ಕರ್ಮಗಳು ದಗ್ಧ ಆಗೋದು ಶಾಖಾಹಾರ ರ್ಯಾಲಿಗಳಲ್ಲಿ ಅಟೆಂಡ್ ಆದಾಗ ಮಾತ್ರನೇ. ಇಲ್ಲಿ ಯಾರ ಆತ್ಮಾಂತರಕ್ಕೆ ಅವರಿಗೆ ಬರಬೇಕು ಅಷ್ಟೇ. ಇದು ಜಸ್ಟ್ ಒಂದು ಫ್ಲೈಯರ್ ನೋಡಿದ ತಕ್ಷಣ ಎಲ್ಲರೂ ನೋಡಿ ಬರಬೇಕು. ಇಲ್ಲಿ ನಾರ್ಮಲ್ ನಮ್ಮ ಮನೆ ಫಂಕ್ಷನ್ಸ್ ಇದ್ದಾಗೆ ಪರ್ಸನಲ್ ಕಾಲ್ಸ್ ಆಗಲಿ ಅದೇನು ಇರಲ್ಲ ಮಾಸ್ಟರ್ಸ್. ನಾನು ಆ ಬೆಂಗಳೂರಲ್ಲಿ ಅಷ್ಟು ನಾನು ನೋಡಿಸ್ಕೊಂಡಿಲ್ಲ, ಜಸ್ಟ್ ನಾವು ಫ್ಲೈಯರ್ ಬಿಡ್ತೀವಿ ಅಷ್ಟೇ. ಯಾರ ಎನರ್ಜಿಗೆ ಕನೆಕ್ಟ್ ಆಗ್ತಾರೋ ಅವ್ರು ಮಾತ್ರನೇ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲಾ ಭಾಗದಲ್ಲೂ ಕೂಡ ತುಂಬಾ ಶಾಖಾಹಾರ ರ್ಯಾಲಿಗಳು ಆಗ್ತಾ ಇದಾವೆ.
ಆದ್ರೆ ನಾನು ಅನ್ಕೊಂಡಂಗೆ ಬಳ್ಳಾರಿ ಆದ್ಮೇಲೆ ನೆಕ್ಸ್ಟ್ ತುಮಕೂರು ಅಂತಾನೆ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ನನಗೆ ಒಂದು ಇನ್ಸ್ಪಿರೇಷನ್ ಅಂದ್ರೆ ತುಮಕೂರು ಮಾಸ್ಟರ್ಸ್. ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ 108 ಮನೆ ಧ್ಯಾನ ಅಷ್ಟು ಅದ್ಭುತವಾಗಿ ನಡೆದಿದೆ ತುಮಕೂರಲ್ಲಿ. ಸೊ ಅದು ಆದ್ಮೇಲೆ ನಾವು ಒಂದು ಲೆಸ್ಬಿಯನ್ ರ್ಯಾಲಿ ಮಾಡಿದ್ವಿ. ಮಿನಿಮಮ್ ಆಗಿ ಅವತ್ತು ಒಂದು 300 ಜನವರೆಗೂ ಇದ್ರು. ಆಲ್ಮೋಸ್ಟ್ 200 to 250 ಮೆಂಬರ್ಸ್ ತುಮಕೂರು ಕ್ಲಾಸಸ್ ಹೇಳ್ತಾ ಇದ್ದೇನೆ. ನನ್ನಲ್ಲಿರೋ ಬದಲಾವಣೆನ, ನನ್ನಲ್ಲಿರೋ ಚೇಂಜಸ್ ನೋಡಿ ನನ್ನ ಮಕ್ಕಳೆಲ್ಲ ಆಶ್ಚರ್ಯ ಪಡ್ತಾರೆ. ಏನು ಯಾವಾಗಲೂ ಒಂದು ಕನ್ವಿನ್ಸ್ಮೆಂಟ್ ಕೊಡ್ತಿರ್ತಾರೆ, ತುಂಬಾ ಬದಲಾಗಿದ್ದಾರೆ ಅಂತ ಹೇಳಿ ಅವರು ನಮಗೆ ಧ್ಯಾನ ಹೇಳ್ಕೊಟ್ಟಂತ ನಮ್ಮ ಜೀವನ ನಾವು ಕೇಳ್ತಾರೆ. ಇಲ್ಲ ನಿಮಗೂ ಒಳ್ಳೇದಾಗುತ್ತೆ, ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಿ ಅವಾಗ ನೀವೇ ಹೇಳ್ತೀರಾ ನಿಮಗೂ ಕೂಡ ಒಳ್ಳೇದಾಗುತ್ತೆ, ಮಕ್ಕಳಿಗೂ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. 4 ಜನ ಕೂತ್ಕೊಂಡು ನಮ್ಮ ಹಾಲಲ್ಲಿ ಕೂತ್ಕೊಂಡು ಒಂದು ಲೈಟ್ ಕೂಡ ಹಾಕಿರಲ್ಲ, ಎಲ್ಲರೂ ಕತ್ತಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಫಸ್ಟ್ ಅನುಭವ ಆಗಿದ್ದು. ಎಲ್ಲಿಂದ ಬರೋದು ಗೊತ್ತಿಲ್ಲ, ತುಂಬಾ ಮನೆ ತುಂಬಾ ಬೆಳಕು, ಒಬ್ರಿಗೊಬ್ರು ಕೂತ್ಕೊಂಡು ಒಬ್ರು ಒಬ್ರು ಕಾಣಿಸ್ತಾ ಇರಲಿಲ್ಲ. ಆದ್ರೆ ಎಲ್ಲರೂ ಕೂತ್ಕೊಂಡು ಧ್ಯಾನ ಸ್ಟಾರ್ಟ್ ಮಾಡಿದಾಗ ಕಣ್ಣಿಟ್ಟು ನೋಡಿದ್ರೆ ಮನೆ ತುಂಬಾ ಬೆಳಕು. ಅಷ್ಟು ಬೆಳಕು ಎಲ್ಲಿಂದ ಬಂತು ಅಂತ ಅವಾಗ ನಾವು ಹಿರಿಯರು ಅಧಿಸರಿಯಾಗಿ ಹೇಳ್ತೀವಿ. ಇಲ್ಲ ಸರ್, ಗ್ರೂಪ್ ಎಜುಕೇಶನ್ ಮಾಡಿದಾಗ ತುಂಬಾ ಎನರ್ಜಿ ಇರುತ್ತೆ, ತುಂಬಾ ಅನುಭವಗಳಾಗುತ್ತೆ ಅಂತ ಹೇಳ್ತಾರೆ. ಅವಾಗ ನಾನು ಮಾಡ್ತಾ ನಮ್ಮ ಮನೆಯಲ್ಲಿ ಎಲ್ಲರೂ, ನಮ್ಮ ಮನೆಯವರಿಂದ ನನ್ನ ಮಕ್ಕಳು ಕೂಡ 4 ಜನ ಕೂಡ ನಾವು ಧ್ಯಾನ ಮಾಡ್ತಾ ಇದ್ವಿ. ತುಂಬಾ ಅನುಭವಗಳಾಗಿದೆ, ಅದು ಹೇಳಲು ಕಸಕ್ಕೆ. ನಮ್ಮ ಮನೆಯವರು ಇನ್ನೂ ನಾನೀಗ ಎಷ್ಟು ಮಾಡ್ತಾ ಇದ್ದೀನೋ ನನಗಿಂತ ಜಾಸ್ತಿ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಾಮಾನ್ಯ ಗೊತ್ತೇ ಇರಬೇಕು, ಅವರು ಕಿಡ್ನಿ ಫೇಲ್ಯೂರ್ಸ್ ಅಂತ ಹೇಳಿ. ನಮ್ಮ ಮನೇಲಿ ಅದು ಸ್ಟಾರ್ಟ್ ಆಗಿದ ತಕ್ಷಣ ರಿಲೇಷನ್ಸ್ ಯಾವ ತರ ಅಂತಂದ್ರೆ ಎಲ್ಲರೂ ಕೂಡ ಹೆಂಗೆ ಸಾಧ್ಯ, ನೀವು ನಮ್ಗೆ ಏನಿರ್ಲಿಲ್ಲ, 2 ರೂಮ್ ಬಾಡಿ ಮನೇಲಿ ಜೀವನ ಮಾಡ್ತಿದ್ದೋ ನಾವು. ಇವತ್ತು ಮೆಡಿಟೇಷನ್ ಬಂದು ನಮ್ಮ ಆರೋಗ್ಯ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಹಾಸ್ಪಿಟ್ಲ್ ಮೆಟ್ಲತ್ತಿಲ್ಲ ಅಂದ್ರೆ ನೀವು ನಂಬ್ತೀರಾ? ಏನೇ ಬರಲಿ, ಏನೇ ಆಗಿರ್ಲಿ, ಕೂತ್ಕೊಳ್ಳಿ ಮೆಡಿಟೇಷನ್ಗೆ. ಆದ್ರೆ ಮಾತ್ರ ಬರೀ ಧ್ಯಾನ ಮಾಡೋದ್ರಿಂದ ಏನು ಆಗಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು, ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು. ಹೇಳ್ತಾ ಇದ್ರಲ್ಲ, ನಾನು ಆ 1 ಅವರ್ ಅಲ್ಲಿ ನಾವು ಕೇಳ್ಕೊಂಡ್ರೆ ಆರಾಮಾಗಿ ಅವ್ರು ಬಿಟ್ಕೊಂಡು ಬರ್ತಾರೆ. ಸೊ ನಾವೇನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಅವ್ರೇನೋ ಒಂದು ಹೇಳ್ಕೊಡ್ತೀವಿ ಅಂತ ಬಂದಿದ್ದಾರೆ, ಅದನ್ನಾದ್ರೂ ಮಾಡ್ಲಿ ಅಂತ ಹೇಳಿ ಅವರು ಬಿಟ್ಕೊಡ್ತಾರೆ. ಸೊ ನಾನು ಯಾವ್ದೇ ಸ್ಕೂಲಲ್ಲಿ ಹೋಗಿ ಕೇಳಿದ್ರು ಕೂಡ ಅವ್ರು ಯಾರು ಕೂಡ ಧ್ಯಾನ ಮಾಡ್ತೀನಿ ಅಂದ್ರೆ ಇಲ್ಲ ಅಂತ ಅಂದಿಲ್ಲ. ಈವನ್ ಮುಸ್ಲಿಂ ಮಾಸ್ಟರ್ ಇದ್ರು ಕೂಡ ಕೊಡಗೇನಹಳ್ಳಿನಲ್ಲಿ ನಾವು 2nd ಕ್ಲಾಸ್ ಕೊಟ್ಟಾಗ ಅವರು ಮುಸ್ಲಿಂ ಟೀಚರ್, ಅವರು ಹೆಡ್ ಮಾಸ್ಟರ್, ಅವ್ರು ನಾವು ಕೇಳ್ಕೊಂಡೆ, ಸರ್ ನಾವು ಎಷ್ಟೋ ದಿನದಿಂದ ನಾನು ಧ್ಯಾನ ಮಾಡ್ಬೇಕು ಅದ್ರ ಲಾಭಗಳೇನು ಅಂತ ನನಗೆ ಗೊತ್ತಿತ್ತು, ಬಟ್ ಧ್ಯಾನ ಹೇಗ್ ಮಾಡೋದು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಸೊ ಅದನ್ನ ನಾನು ಅನ್ಕೊಂಡಿದ್ರು ಪರವಾಗ ಏನೋ. ಸೊ ನೀವು ಇವತ್ತು ಬಂದು ನಮ್ಮ ಶಾಲೆಗೆ ಮತ್ತೆ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಗೆಲ್ಲರಿಗೂ ಧ್ಯಾನವನ್ನ ಹೇಳ್ಕೊಡೋದಕ್ಕೆ ಬಂದಿದ್ದೀರಾ. ಸೊ ತುಂಬಾ ಧನ್ಯವಾದಗಳು. ಮತ್ತೆ ಈ ಧ್ಯಾನನ ನಾನು ಪ್ರತಿದಿನ 15 ನಿಮಿಷ ಪ್ರೇಯರ್ ಆದ್ಮೇಲೆ 15 ನಿಮಿಷ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡು ಧ್ಯಾನವನ್ನ ಮಾಡ್ತಿದ್ದಾರೆ. ಸೊ ಹಾಗೆ ಇನ್ನೊಂದು ಸರ್ವೋದಯ. ಹಾಗಾಗಿ ಇವತ್ತು ಪ್ರತಿದಿನ 1 ಗಂಟೆ ಆದ್ರೂ ನಾವು ಧ್ಯಾನ ಮಾಡಬೇಕು ಅಂತ ಒಂದಿನ ಮಾಡಿದ್ರೆ ಊಟ ಮಾಡಿದ್ರೆ ಧ್ಯಾನ ಮಾಡ್ತಾನೆ ಅಂತ ಬಿಡ್ತಾ ಇಲ್ಲ. ಅಷ್ಟೊಂದು ನೆಮ್ಮದಿ ಸಿಗ್ತದೆ ಧ್ಯಾನದಲ್ಲಿ ನನಗೆ. ಮತ್ತು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕೋಪ, ಈ ಕಾಮ ಕ್ರೋಧ ಮದ ಏನ್ ಅರಿಷಡ್ವರ್ಗಳೇನು ತುಂಬಾ ಸಿಟ್ಟು ಬರ್ತಾ ಇತ್ತು ನನಗೆ. ಈಗ ಯಾರ ಒಂದು ಹೊಡೆದ್ರು ಹೊಡ್ಸ್ಕೊಂಡು ಹೋಗ್ತೀನಿ, ಬೈದ್ರು ಬೇಯಿಸ್ಕೊತೀನಿ, ಅಷ್ಟೊಂದು ಮೈಂಡ್ ನಂದು ಶಾಪ್ ಆಗಿದೆ, ಕೂಲಾಗಿರ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಪ್ರತಿದಿನ ಧ್ಯಾನ ಮಾಡ್ಲೇಬೇಕು. ಯಾರು ಎಲ್ಲ ಧ್ಯಾನಗಳಿದ್ದಾರೆ, ಬೇರೆ ಯಾರು ಧ್ಯಾನ ಮಾಡ್ತಾರೆ, ಯಾರು ಬಂದಿದ್ದಾರೆ ಇಲ್ಲಿ? ಯಾರು ಇದ್ದಾರೆ ಮಾಸ್ಟರ್? ಧ್ಯಾನ ಮಾಡಿ. ಯಾರು ಧ್ಯಾನ ಮಾಡ್ತಾರ ಪ್ರತಿದಿನ ಧ್ಯಾನ ಮಾಡ್ಲೇಬೇಕು. ಧ್ಯಾನದಿಂದಲೇ ಜ್ಞಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಮೊದಲು ಪಿರಮಿಡ್ ಬಂದಿದ್ದು ನಮ್ಮ ಮೇಡಮ್ ಅವರ ಪಿರಮಿಡ್ಗೆ ಫಸ್ಟ್ ನಾನು ಕಾಲಿಟ್ಟಿದ್ದು. ತುಂಬಾ ಅದ್ಭುತವಾದ ಸ್ಥಳ, ಅಂತ ಶಕ್ತಿಯುತವಾದ ಸ್ಥಳ, ಎಲ್ಲೂ ಅಷ್ಟೊಂದು ಎನರ್ಜಿ ಇದೆ ಆ ಪಿರಮಿಡ್ ಅಲ್ಲಿ. ಮೇಡಮ್ ಪರಿಚಯ ಇದ್ದು ಅವಾಗಲೇ ತುಂಬಾ ಚೆನ್ನಾಗಿದೆ. ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮೊದಲಾಗಿ ಹೆಂಗ್ ಬಂದೆ ಅಂತಂದ್ರೆ, ನಾನು ಪ್ರತಿದಿನ ಈಗಾಗಲೇ ಸುಮಾರು ಒಂದು 20-22 ವರ್ಷ ಶಬರಿಮಲೆಗೆ ಒಂದು ಪದ್ಧತಿಯನ್ನು ನಡೆಸ್ಕೊಂಡ್ ಬಂದಿದ್ದೆ. ಬಟ್ ನನಗೇನೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ 3 ತಿಂಗಳು ಮುಂಚೆ ನಾನು ಹಿಂಗಾಯ್ತಲ್ಲ, ಈಗ ನಾನು ನಿನ್ನ ಸನ್ನಿಧಿಗೆ ಹೋಗಿ ಬರೋದ್ರೊಳಗೆ ನನಗೆ ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆ ಕಮ್ಮಿ ಆಗಲಿ ಅಂತ ಹೇಳಿ ಆ ಅಯ್ಯಪ್ಪನನ್ನು ನಾನು ಮನದಲ್ಲಿ ನೆನೆಸ್ಕೊಂತ ನಾನು ಶಬರಿಮಲೆಗೆ ಹೋದೆ ಆ ವರ್ಷದಲ್ಲಿ.
ಅಲ್ಲಿಂದ ಬಂದು ಕೂಡ ಸ್ವಲ್ಪ ನನಗೆ ವೆರಿವೇಷನ್ ಆಗ್ತಲೇ ಇತ್ತು. ನಾನು ಅಂದ್ಕೊಂಡೇನಂದ್ರೆ ನಾನು ನನ್ನ ಜನ್ಮವಿರೋವರೆಗೂ ನಾನು ನಾನ್ ವೆಜ್ ತಿಂತಾ ಇದ್ದು. ನಾನು ನಾನ್ ವೆಜ್ ಒಂದು ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾನು ಸಂಕಲ್ಪ ಮಾಡ್ಕೊಂಡೋಯ್ದೆ. ಆದ್ರೂ ಸಹ ಕಮ್ಮಿ ಆಗಲ್ಲ, ಸ್ವಲ್ಪ ವೆರಿವೇಷನ್ ಆಗ್ತಲೇ ಇತ್ತು ನನಗೆ. ತದನಂತರ ಬಂದು ಇನ್ನೇನು 3-4 ದಿವಸ ನಾನು ನಾನ್ ವೆಜ್ ತಿನ್ಬೇಕು ಅನ್ನೋ ಸನ್ನಿವೇಶದಲ್ಲಿ ನಮ್ಮ ಸಂದೀಪ್ ಅವರು ನನಗೆ ಕಾಲ್ ಮಾಡಿದಾಗ ಈ ತರ ಧ್ಯಾನ ಮಾಡಿ ಅಣ್ಣ ನಿಮ್ಗೆ ಎಲ್ಲ ಇದಾಗುತ್ತೆ ಹೆಂಗೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಒಪ್ಕೊಂಡೆ. ಅದೆಲ್ಲ ಹೇಳಿದ್ಮೇಲೆ ನೀವು ನಾನ್ ವೆಜ್ ಬಿಡಲೇಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಅವ್ರು ಮಾತು ಒಪ್ಕೊಂಡು ಅವತ್ತೇ ಲಾಸ್ಟ್ ನಾನ್ ವೆಜ್ ದೂರ ಮಾಡಿದೆ. ನಾನು ಅವತ್ತಿಂದ ಇವತ್ತವರೆಗೂ ನಾನು ನಾನ್ ವೆಜ್ ಮುಟ್ಟಿಲ್ಲ. ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ರ್ಯಾಲಿಗಳು ಅಟೆಂಡ್ ಆಗ್ತಾ ಇದ್ದೀನಿ, ನಾನು ಆನಂದವಾಗಿದ್ದೀನಿ. ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಮೇಡಮ್ಗೂ ಎಲ್ಲರಿಗೂ ನನ್ನ ಮೇಡಮ್ ಒಂದು 3 years ಬ್ಯಾಕ್ ನನಗೆ ಪರಿಚಯ ಆದ್ರು. ಅವಾಗಿಂದ ನಾವು ಸಸ್ಯಾಹಾರ ರ್ಯಾಲಿ ಮತ್ತೆ ಧ್ಯಾನ ಪ್ರಚಾರ ಎಲ್ಲ ಮಾಡ್ತಾ ಇದ್ವಿ ಮಾಸ್ಟರ್ಸ್. ಅಂದ್ರೆ ನಂಗೆ ಅದು ಮಾಡಿದ್ಮೇಲೆ ತೃಪ್ತಿ ಮಾಸ್ಟರ್ಸ್, ಅಂದ್ರೆ ಮಾಡ್ಬೇಕು ಅನ್ನೋದು ಒಂದು ಆತ್ಮ ತೃಪ್ತಿಯಿಂದ ಅದು ಬರ್ತಾ ಇದೆ ಮಾಸ್ಟರ್ಸ್. ಪ್ರತಿಯೊಬ್ರು ಎಷ್ಟು ಸಾಧನೆ ಮಾಡ್ತಿರೋ ಅವ್ರಿಗೆ ಗೊತ್ತಾಗುತ್ತೆ ಮಾಸ್ಟರ್ಸ್ ಏನು ಅನ್ನೋದು. ಇದಕ್ಕೆ ಅಂದ್ರೆ ನಮ್ಗೆ ಸುಖ, ಸಂತೋಷ, ಆನಂದ ಹೊರಗಡೆ ಹುಡುಕ್ತಾ ಇದೀವಿ, ನಮ್ಮಲ್ಲೇ ಇದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮಾಸ್ಟರ್ಸ್. ಒಂದು ಇಷ್ಟು ಕೃತಜ್ಞತೆ ಹೇಳಿದ್ರು ನಾವು ಈ ಸಾಳ್ತಾ ಇದ್ದೇನೆ. ನಮ್ಮ ಹತ್ರ ದಾನವರನ್ನೆಲ್ಲ ಮಾನವರು ಮಾಡಿದ ಪುಣ್ಯಾತ್ಮ ಅವರು. ಮತ್ತೆ ಈ ರ್ಯಾಲಿ ಬಗ್ಗೆ ಏನಪ್ಪ ಹೇಳೋದು ಅಂದ್ರೆ, ಇವಾಗ ಅಕ್ಕ ಹೇಳ್ದಂಗೆ ಲಕ್ಷಗಳು ಕೋಟಿಗಳು ಏನ್ ಬೇಕಾಗಿಲ್ಲ, ಖಾಲಿ 5-10 ಸಾವಿರದಲ್ಲೇನೆ ಮುಗಿದೋಗ್ತದೆ ರ್ಯಾಲಿಗಳು. ಈ ತುಮಕೂರು ಭಾಗದಲ್ಲೂ ಜಾಸ್ತಿ ಆಗ್ಬೇಕು, ಜನಗಳು ಬರ್ಬೇಕು ತುಮಕೂರು ಭಾಗದಲ್ಲಿ. ನಾನು ಯಾರು ತುಮಕೂರು ಡಿಸ್ಟಿಕ್ ನಮ್ದನ್ನು ಸಹ ಒಂದ್ ಸ್ವಲ್ಪ ಜನ ಸೇರ್ಬೇಕು. ಎಲ್ರು ಈ ಕಾರ್ಯಕ್ಕೆ ಎಲ್ಲರೂ ಕೈ ಕೊಡ್ಬೇಕು ಅಂತ ನಾನು ಕೇಳ್ಕೊಂಡು ನಾನು ಮುಗಿಸ್ತೀನಿ. ಅಹಿಂಸಾ ಮಾರ್ಗ
ಅಹಿಂಸಾ ಮಾರ್ಗ ಯೋಗಿಗಳ ಮಾರ್ಗ ಅಹಿಂಸಾ ಮಾರ್ಗ ಆಂಜನೇಯ ಸ್ವಾಮಿ ಮಾರ್ಗ ಅಹಿಂಸಾ ಮಾರ್ಗ ನಾಗೇಂದ್ರ ಸ್ವಾಮಿ ಮಾರ್ಗ ಅಹಿಂಸಾ ಮಾರ್ಗ ಸ್ವಾಮಿ ಮಾರ್ಗ ಅಹಿಂಸಾ ಮಾರ್ಗ ಗುರುನಾನಕ್ ಮಾರ್ಗ ಅಹಿಂಸಾ ಮಾರ್ಗ ಶ್ರೀಜಿ ಮಾರ್ಗ ಅಹಿಂಸಾ ಮಾರ್ಗ ಎಲ್ಲ ದೇವತೆಗಳ ಮಾರ್ಗ ಅಹಿಂಸಾ ಮಾರ್ಗ ಪಿರಮಿಡ್ ಮಾಸ್ಟರ್ ಮಾರ್ಗ ಅಹಿಂಸಾ ಮಾರ್ಗ ಕಟ್ಟಕಪ್ಪ ಕಟ್ಟಬೇಕು ಮಾಡ್ಬೇಕಪ್ಪ ಮಾಡಬೇಕು ಜ್ಞಾನವನ್ನು ಮಾಡಬೇಕು ಜ್ಞಾನವನ್ನು ಮಾಡಬೇಕು ತಿನ್ನಬೇಕಪ್ಪ ತಿನ್ನಬೇಕು ತಿನ್ನಬೇಕಪ್ಪ ತಿನ್ನಬೇಕು ತಿನ್ನೋರಪ್ಪ ತಿನ್ನೋರ್ದು ತಿನ್ನೋರಪ್ಪ ತಿನ್ನೋರ್ದು ಮಾಂಸಾಹಾರ ತಿನ್ನಬಾರ್ದು ತಿನ್ನದಿರಯ್ಯ ತಿನ್ನದಿರಯ್ಯ ಪ್ರಾಣಿಗಳನ್ನು ತಿನ್ನದಿರಯ್ಯ 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 ಪ್ರಾಣಿಗಳನ್ನು ತಿನ್ನದಿರಯ್ಯ ಕೊಲ್ಲದಿರಯ್ಯ ಕೊಲ್ಲದಿರಯ್ಯ ಪ್ರಾಣಿಗಳನ್ನು ಕೊಲ್ಲದಿರಯ್ಯ 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 ಪ್ರಾಣಿಗಳನ್ನು ಕೊಲ್ಲದಿರಯ್ಯ ಸತ್ತ ಪ್ರಾಣಿಗಳನ್ನು ತಿನ್ನುವ ನಮ್ಮ ಹೊಟ್ಟೆ ಸತ್ತ ಪ್ರಾಣಿಗಳನ್ನು ತಿನ್ನುವ ನಮ್ಮ ಹೊಟ್ಟೆ ಸತ್ತ ಪ್ರಾಣಿಗಳನ್ನು ತಿನ್ನುವ ನಮ್ಮ ಹೊಟ್ಟೆ ಜೀವಹಿಂಸೆ 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 ಮಾಂಸಾಹಾರ ಮಾಂಸಾಹಾರ ಸತ್ತ ಪ್ರಾಣಿಗಳನ್ನು ತಿನ್ನುವ ನಮ್ಮ ಹೊಟ್ಟೆ ಆತ್ಮೀಯ ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪತ್ರಿಜಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.